ನೆನ್ನೆ ಅಮ್ಮ ಮಾರ್ಕೆಟಿಗೆ ಹೋದಾಗ ನುಗ್ಗೆಕಾಯಿ ತೊಗೊಂಬಂದಿದ್ರು. ನುಗ್ಗೆಕಾಯಿ ಸಾರು ಅಂದ್ರೆ ನಂಗೆ ತುಂಬಾನೇ ಇಷ್ಟ. ಅದಕ್ಕೆ ಇವತ್ತು ಒಂದೊಳ್ಳೆ ಊಟ ರೆಡಿ ಮಾಡೋಣ ಅಂತ ಅನ್ಕೊಂಡು ನುಗ್ಗೆಕಾಯಿ ಸಾರನ್ನ ಮಾಡ್ತಾ ಇದ್ದೀನಿ. ಕುಕ್ಕರ್ಗೆ ತೊಗರಿ ಬೇಳೆ ಕಟ್ ಮಾಡಿ ಇಟ್ಟಿರುವಂತಹ ನುಗ್ಗೆಕಾಯಿ, ಆಲೂಗಡ್ಡೆ, ಬದನೆಕಾಯಿ ಹಾಕಿ ತರಕಾರಿ ಮುಳುಗುವಷ್ಟು ನೀರು ಹಾಕಿ 2 ಸ್ಪೂನ್ ಉಪ್ಪು ಹಾಕಿ 1 ಸ್ಪೂನ್ ಎಣ್ಣೆ ಹಾಕಿ ಚಿಟಿಕೆ ಅರಿಶಿನ ಹಾಕಿ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಎಣ್ಣೆ ಯಾಕೆ ಹಾಕ್ತೆ ಅಂದ್ರೆ ತರಕಾರಿ ಎಲ್ಲ ಬೇಗ ಬೇಯುತ್ತೆ. ಇದು ನಂಗೆ ಅಮ್ಮ ಹೇಳ್ಕೊಟ್ಟಿರುವಂತ ಟ್ರಿಕ್, ಅದಕ್ಕೋಸ್ಕರ ಹಾಕಿದ್ದೀನಿ. ಕುಕ್ಕರ್ 3 ವಿಸಿಲ್ ಕೂಗೋವರೆಗೂ ವೇಟ್ ಮಾಡಿ ಆಲೂಗಡ್ಡೆ, ನುಗ್ಗೆಕಾಯಿ, ಬದನೆಕಾಯಿನೆಲ್ಲ ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಜೊತೆಗೆ 2 ಟೊಮೊಟೊ, ಖಾರದ ಪುಡಿ ಮತ್ತೆ ಧನಿಯಾ ಪುಡಿನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೀನಿ. ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕಿ 1 ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿ ಒಗ್ಗರಣೆನ ಸಾರಿನ ಜೊತೆಗೆ ಮಿಕ್ಸ್ ಮಾಡಿ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಅಂತ ಬಿಟ್ಟಿದ್ದೀನಿ. ಸಾರು ಮಾಡೋದಕ್ಕಿಂತ ಮುಂಚೆ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೆ. ಸಾರು ಕುದಿಯೋದ್ರೊಳಗೆ ಚಪಾತಿ ಮಾಡ್ಕೊಂಡೆ. ಸಾರು ರೆಡಿ ಆಯ್ತು. ಚಪಾತಿ ಜೊತೆಗೆ ಕ್ಯಾರೆಟ್ ಪಲ್ಯ ಮತ್ತೆ ಬೀಟ್ರೂಟ್ ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ನುಗ್ಗೆಕಾಯಿ ಸಾರು ಅನ್ನಕ್ಕಿಂತ ಜಾಸ್ತಿ ನಾನು ಬೆಂದಿರೋಂಥ ನುಗ್ಗೆಕಾಯಿಗಳನ್ನ ಜಾಸ್ತಿ ತಿಂತೀನಿ, ಅದಕ್ಕೋಸ್ಕರ ಜಾಸ್ತಿ ಹಾಕೊಂಡಿದ್ದೀನಿ. ಇವತ್ತಿನ ಊಟ ಅಂತೂ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ನನಗಂತೂ 100% ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು. ಅಷ್ಟು ಚೆನ್ನಾಗಿತ್ತು.